ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ರಣರೋಚಕ ಟ್ವಿಸ್ಟ್ ಅಂಡ್ ಟರ್ನ್ಗಳು ಪಡ್ಕೊಳ್ತಾ ಇದೆ. ದಳಪತಿ ವಿಜಯ್ ಸರ್ಕಾರವನ್ನ ತಪ್ಪಿಸುವುದಕ್ಕೆ ಸ್ಟಾಲಿನ್ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ರಣರೋಚಕ ಕ್ಲೈಮ್ಯಾಕ್ಸ್. ದಳಪತಿ ವಿಜಯ್ ಸರ್ಕಾರ ತಪ್ಪಿಸುವುದಕ್ಕೆ ಸ್ಟಾಲಿನ್ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಡಿಎಂಕೆಯ ಶಾಸಕರ ಜೊತೆಗೆ ಸ್ಟಾಲಿನ್ ಮೆಗಾ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಚೆನ್ನೈನ ಡಿಎಂಕೆಯ ಪ್ರಧಾನ ಕಚೇರಿಯಲ್ಲಿ ಮಹತ್ವದ ಸಭೆ. ಮಿತ್ರ ಪಕ್ಷಗಳಾದ ಸಿಪಿಐ, ಸಿಪಿಎಂ, ವಿಸಿಕೆ ನಾಯಕರ ಜೊತೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯದ ವಿಜಯ್ ಸಂಖ್ಯಾಬಲ ಕುರಿತಂತೆ ಸಮಾಲೋಚನೆಯನ್ನ ನಾಯಕರು ನಡೆಸ್ತಾ ಇದ್ದಾರೆ. ಒಂದು ವೇಳೆ ವಿಜಯ್ ಅವರೇನಾದ್ರೂ ಸರ್ಕಾರ ರಚನೆ ಮಾಡೋದಕ್ಕೆ ಬಿಟ್ರೆ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ವಿಜಯ್ ಸರ್ಕಾರ ರಚಿಸಿದ್ದಲ್ಲಿ ಮುಂದಿನ 10 ರಿಂದ 15 ವರ್ಷ ನಮಗೆ ಅಧಿಕಾರ ಸಿಗೋದಿಲ್ಲ. ಶತಾಯ ಗತಾಯ ನಾವೇ ಏನಾದ್ರೂ ಪ್ಲಾನ್ ಮಾಡಿ ಸರ್ಕಾರವನ್ನ ರಚಿಸಬೇಕು. ಸಭೆಯಲ್ಲಿ ಸ್ಟಾಲಿನ್ಗೆ ಸಲಹೆ ಕೊಟ್ಟಿದ್ದಾರೆ ಡಿಎಂಕೆಯ ಹಿರಿಯ ನಾಯಕ. ಜಾತ್ಯತೀತ ಪಕ್ಷಗಳಷ್ಟೇ ಸರ್ಕಾರ ರಚಿಸಬೇಕು ಅಂತ ಸ್ಟಾಲಿನ್ ಹೇಳಿದ್ದಾರೆ. ಟಿವಿಕೆಗೆ ಬೆಂಬಲ ನೀಡುವ ಕುರಿತಂತೆ ಆತುರದ ನಿರ್ಧಾರ ಬೇಡ. ಬಿಕಾಸ್ ರಾಜಕೀಯದಲ್ಲಿ ಯಾವಾಗ ಯಾರು ಯಾವ ಪಕ್ಷದ ಜೊತೆಗೆ ಜೈ ಅಂತಾರೆ ಅಂತ ಹೇಳಕ್ ಬರಲ್ಲ. ಹಂಗಾಗಿ ಸಾಕಷ್ಟು ಸಂದರ್ಭದಲ್ಲಿ ರಾಜಕೀಯ ಮೇಲಾಟಗಳಲ್ಲಿ ನಾವು ಈ ತರದ ಬೆಳವಣಿಗೆಗಳನ್ನ ನೋಡಿದೀವಿ. ಓಡೋ ಕುದುರೆಗೆ ಬೆಲೆ ಜಾಸ್ತಿ ಅಂತಾರಲ್ಲ, ಹಂಗೆ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ 118 ಏನಿದೆ, ಆ ನಂಬರ್ ಅನ್ನ ಪಡ್ಕೊಳ್ಳೋದಕ್ಕೆ ಈಗ 112 ಅಂತೂ ಸಂಖ್ಯಾಬಲ ಇದೆ. ಬಟ್ ಉಳಿದಂತ 6 ಏನಿದೆಯಲ್ಲ ಅದನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತ ಹೇಳಿ ಒಂದ್ ಕಡೆ ಟಿವಿಕೆ ಪಕ್ಷ ಶತಪ್ರಯತ್ನವನ್ನ ನಡೆಸ್ತಾ ಇದೆ. ಅದರ ನಡುವೆನೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಒಂದ್ ರೀತಿ ರಣರೋಚಕ ಕ್ಲೈಮ್ಯಾಕ್ಸ್, ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇರೋದು. ಅದರಲ್ಲೂ ಈಗ ಡಿಎಂಕೆಯ ಶಾಸಕರ ಜೊತೆಗೆ ನಡೀತಾ ಇರುವಂತಹ ಮಹತ್ವದ ಸಭೆಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಒಂದು ವೇಳೆ ನಾವೇನಾದ್ರೂ ಈಗ ಈ ಅವಕಾಶವನ್ನ ಕೈ ಚೆಲ್ಲಿದ್ರೆ ಅಥವಾ ನಾವು ಅವರಿಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ